ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ್. ರಾಯರ ಕೃಪಾ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಸ್ಪೆಷಲ್ ಆದಂತಹ ಜಾಗ ಕರ್ಕೊಂಡು ಬಂದಿದ್ದೀನಿ. ಆ ಸ್ಪೆಷಲ್ ಜಾಗ ಯಾವುದು ಅಂತ ಅನ್ನೋದನ್ನ ನಿಮ್ಗೆ ಈಗಲೇ ತೋರಿಸ್ತೀನಿ. ವಿಶ್ವದಲ್ಲೇ ವಿಚಿತ್ರ ಎನ್ನಿಸುವ ದೇವಸ್ಥಾನ. ಈ ದೇವಸ್ಥಾನಕ್ಕೆ ವಿಶೇಷತೆ ಏನಪ್ಪಾ ಅಂತಂದ್ರೆ, ಬೇಡಿದ ತಕ್ಷಣ ವರ ಕೊಡುವಂತಹ ಬಸವಪ್ಪ. ಇಲ್ಲಿಗೆ ನಾನಾ ಮೂಲೆಯಿಂದ ಬಂದವರೆ, ಬಳ್ಳಾರಿ ಕಡೆಯಿಂದ ಬರ್ತಾರೆ, ಬೆಂಗಳೂರು ಕಡೆಯಿಂದ ಬರ್ತಾರೆ, ಮೈಸೂರು, ಮಂಡ್ಯ, ಕೊಡಗು, ಪ್ರತಿಯೊಂದು ಕಡೆಯಿಂದ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊ ಹೋಗ್ತಾರೆ. ಇಲ್ಲಿ ಬಂದಂತ ಭಕ್ತಾದಿಗಳು ಬರಿಗೈಲಿ ಹೋಗುವಂತ ಮಾತೇ ಇಲ್ಲ. ಏನಕ್ಕೆ ಅಂತಂದ್ರೆ, ಇಷ್ಟು ಗ್ಯಾರಂಟಿ, ಅಷ್ಟು ಪವರ್ಫುಲ್ ಅಂತಹ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಮಾಡಿ. ಇದರ ಫೋನ್ ನಂಬರು ಮತ್ತೆ ಗೂಗಲ್ ಮ್ಯಾಪ್ ಎರಡನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ದಯವಿಟ್ಟು ಅಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ, ಈ ದೇವಸ್ಥಾನಕ್ಕೆ ಬಂದು ನೀವು ಕೂಡ ಅರಕೆ ಮಾಡಿ ಪೂಜೆ ಮಾಡ್ಕೊಂಡು ಹೋಗೋದು ಸಾಕು, ನಿಮಗೆ ಅನ್ಕೊಂಡದ್ದು ಕಾರ್ಯಸಿದ್ಧಿ ಹಾಗೇ ಆಗುತ್ತೆ. ಇದು 100% ಗ್ಯಾರಂಟಿ. ಕೇವಲ 21 ದಿನದಲ್ಲಿ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡುವಂತಹ ಬಸವೇಶ್ವರ ಸ್ವಾಮಿ. ಇದನ್ನ ಕಲ್ಲಾಪುರದಯ್ಯ ಅಂತಾನೂ ಕರೀತಾರೆ, ಬಸವಪ್ಪ ಅಂತ ಕರೀತಾರೆ. ಇದನ್ನ ಯಾಕೆ ಈ ರೀತಿಯೆಲ್ಲ ಕರೀತಾರೆ ಅನ್ನೋದನ್ನ ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಇದರ ಇಂಟ್ರೆಸ್ಟಿಂಗ್ ಸ್ಟೋರಿನ ಅವ್ರ ಹತ್ರನೇ ಕೇಳೋಣ ಬನ್ನಿ. ಇಲ್ಲಿ ಮೇಯ್ನ್ ಆಗಿ ಮಕ್ಕಳಿಲ್ಲದೆ ಇರೋರು, ಮನೆ ಹೊಸ್ದಾಗಿ ಕಟ್ತಾ ಇರುವಂಥವ್ರು, ಅಥವಾ ನನಗೆ ಕೆಲಸ ಕಾರ್ಯಗಳು ಯಾವುವೂ ಇಲ್ಲ, ಹೊಸ್ದಾಗಿ ಕೆಲಸ ಸೇರಬೇಕು ಅನ್ನೋರು ಇಲ್ಲಿ ಯಾವ ರೀತಿ ಪೂಜೆ ಮಾಡಿಸ್ಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಯಾವ್ಯಾವ ರೀತಿ ಅರ್ಕೆ ಇದೆ, ಯಾವ್ಯಾವ ರೀತಿ ಯಾವಾಗ ತೀರಿಸಬೇಕು ಅರ್ಕೆನ ಅನ್ನೋದನ್ನ. ನಮಸ್ಕಾರ, ನಿಮ್ಮ ಹೆಸರು? ಶಿವಮೂರ್ತಿ. ದೇವಸ್ಥಾನ ಎಷ್ಟು ವರ್ಷದ್ದು ಹಳೇದಿರ್ಬೋದು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಒಂದು 5 ತಲೆಮಾರು ಹಿಂದಿನಿಂದನೂ ಹಿಂದಿನದು ಅಂದ್ರೆ ಇಲ್ಲಿಗೆ ಬಸವಪ್ಪ ಬಂದು ಉದ್ಭವ ಆಗಿದ್ದ, ಅಥವಾ ಇದ್ರ ಕಥೆ ಏನು? ಇದ್ರ ಉದ್ಭವ ಅಂದ್ರೆ, ಇದು ಬೇರೆ ಕಲ್ಲಾಪುರ ಅಂತ ಇದೆ, ಚನ್ನಪಟ್ಟಣದ ಕಲ್ಲಾಪುರ. ಅಲ್ಲಿ ಇದ್ದದ್ದು ಬಸವಪ್ಪ. ಅಲ್ಲಿ ಯಾರೋ ಭಿಕ್ಷೆ ಮಾಡೋಕೆ ಹೋದಾಗ ಕರೆದು ಮಾತಾಡ್ತಾ ಇದ್ದೀನಿ. ಇಲ್ಲಿ ಮಾತಾಡ್ದಲ್ಲಿ ಬಸವಪ್ಪನ ಇಲ್ಲಿ ಪಕ್ಕದಲ್ಲಿ ಯಾವುದೋ ಅಲ್ಲೊಂದು ಇದಿದೆ, ಗೋಪುರದ ಐತೆ, ಏನೋ ಗುಡಿ ಅಲ್ಲಿ ಇದೆ. ನಿಂಗೆ ಮಾತಾಡ್ತದ ಅಂತ ಕೇಳಿದಾಗ, ಬೊಪ್ಪಾಯಿಲಿ ಬಾಯಿಲಿ ನಾನು ಇಲ್ಲಿಂದ ಹೊರಗಡೆ ಹೋಗ್ಬೇಕು, ನನ್ನ ಎತ್ಕೊಂಡು ಹೋಗಿ ಎಲ್ಲಿ ತೂಕ ಇದ್ದೀನಿ ಅಲ್ಲಿ ಮಡಬಿಡು ಅಂದಾಗ, ಅವನು ಅಯ್ಯೋ ನಿನ್ನ ಎತ್ಕೊಂಡು ಹೋಗಿ ಆಗೋದಿಲ್ಲ ಕಣಪ್ಪ, ಈ ತೂಕ ಜೋಳಿಗೆ ತಡೆದ ಆಗೋದಿಲ್ಲ ಅಂತ. ಇಲ್ಲ, ನೀನು ಜೋಳಿಗೆ ಹಾಕೋ, ನಾನು ಅಗ್ರ ಆಗಿರ್ತೀನಿ, ಒಂದು ಹುಲ್ ಕಟ್ಟಿ ಎಷ್ಟು ಅಗ್ರ ಆಗಿರ್ತೀನಿ, ನಾನು ಎಲ್ಲಿ ತೂಕ ಆಯ್ತದೆ ಅಲ್ಲಿ ಮಡಬಿಡು ಅಂದಾಗ, ಆ ಅಪ್ಪ ಭಿಕ್ಷೆ ಮಾಡ್ಕೊಂಡು ಹೊರಗಡೆ ಬರ್ತಾ ಇದ್ದಾಗ ಜೋಳಿಗೆಲ್ಲ ಹಾಕ ಬಂದಾಗ, ಇಲ್ಲೆಲ್ಲ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ತೂಕ ಆಯ್ತದೆ. ತೂಕ ಆದಾಗ ಅಲ್ಲಿ ಮಡಬಿಟ್ಟವ್ರು. ಮಡಿದಾಗ ಅಲ್ಲೇ ಉತ್ತ ಬೆಳೆದು ಎಲ್ಲ ಗೋಮಾಳ ಇಲ್ಲೆಲ್ಲ ಅಲ್ಲಿ ಒಳಗಡೆ ಇದ್ದಾಗ, ನಮ್ಮೂರ್ನವರು ಹಸುಗಳು ಮೇಯ್ಸೋಕೆ ಬಂದಾಗ, ಹಸು ಏನ್ ಮಾಡ್ತಿದ್ದೆ ಬಂದು ಇಲ್ಲಿ ಒಬ್ರು ಮರಿಗೋಡವರು ಅಂತ ಆ ಒಟಾರದವರು ಹಸುಗಳು ಮೇಯ್ಸಕ್ ಬಂದಾಗ, ಹಸು ಇಲ್ಲಿ ಬಂದು ಹಾಲು ಕರೀತಿದ್ದಂತೆ, ಮನೆಯಲ್ಲಿ ರಕ್ತ ಕರೀತಿದ್ದಂತೆ. ಯಾಕೆ ಹಿಂಗ್ ಮಾಡ್ತದಲ್ಲ ಇದು, ಚೆನ್ನಾಗಿ ಮೇಯಿಸ್ಕೊ ಬರ್ತೀವಿ, ಹಿಂಗಾದ್ರು ಈ ರೀತಿ ಮಾಡ್ತದಲ್ಲ ಅಂದ್ಬಿಟ್ಟು ನೋಡ್ಬೇಕು, ಪರೀಕ್ಷೆ ಮಾಡ್ಬೇಕು ಅಂದ್ಬಿಟ್ಟು ಒಂದು ಉದ್ದಾಗ ಹಗ್ಗ ಹಾಕೊಂಡು ಬುದ್ಕೊಂಡು ನೋಡಿದಾಗ, ಹಸು ಬಂದು ಕಾಲು ಹಾಕೊಂಡು ಆ ಹುತ್ತದ ಮೇಲೆ ಹಾಲು ಕರೀತಿದ್ದಂತೆ. ಇಲ್ಲೇನಿರಬೇಕು ಅಂತ ನೋಡಿದಾಗ, ಅವಾಗ ಬಗದ್ ನೋಡ ಒಳಗಡೆ ಬಸಪ್ಪ ಇದ್ದದ್ದು. ಪರೀಕ್ಷೆ ಮಾಡಿ ಆವಾಗ ನನ್ನ ಇಲ್ಲಿಂದ ಇಲ್ಲಿಗೆ ಸ್ಥಳಾಂತರ ಮಾಡಿ ಅಂತ ಹೇಳಿದಾಗ, ಆಗ ಇಲ್ಲಿ ಸ್ಥಳಾಂತರ ಮಾಡಿ ಆ ಜಾಗದಲ್ಲಿ ಅಲ್ಲಿಂದ ಇಲ್ಲಿಗೆ ಸ್ಥಳಾಂತರ ಮಾಡಿ ಕಲ್ಲುಗಳೆಲ್ಲ ಕಟ್ಟಿ ಒಬ್ಬರು ಮಾಡಿ ಅವಾಗ ಪೂಜೆ ಸ್ಟಾರ್ಟ್ ಮಾಡೋದು. ಅಂದ್ರೆ ಈಗ ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ದೀರಿ? ನೀವು ನಾವ ನಮ್ಮ ತಾತನ ಕಾಲಿಂದನೂ ನಮ್ಮ ತಾತನವ್ರ ಅಪ್ಪ ಮಾಡ್ತಿದ್ರು. ವಂಶ ಪಾರಂಪರ್ಯವಾಗಿ ಬಂದಿದೆ ಅಷ್ಟೇ, ಹಂತವಾಗಿ. ನಮ್ಮ ತಾತವ್ರ ಅಪ್ಪ ಮಾಡ್ತಿದ್ರು, ನಮ್ಮ ತಾತ ಮಾಡ್ತಿದ್ರು, ನಮ್ಮ ಅಪ್ಪ ಮಾಡ್ತಿದ್ರು, ಇವಾಗ ನಾವು ಮಾಡ್ತಿದೀವಿ, ನಮ್ಮ ಅಣ್ಣ ತಮ್ಮದಿರುಗಳು ಮಾಡ್ತಾವ್ರೆ ಇವಾಗ. ಅದು ಕಲ್ಲಾಪುರದಿಂದ ಬಂದಿರ್ತೀವಿ. ಕಲ್ಲಾಪುರದ ಬಸವೇಶ್ವರ ಅಂತ ಹೆಸರುವಾಸಿ ಆದದ್ದು. ಅಂದ್ರೆ ಇಲ್ಲಿ ಯೂಟ್ಯೂಬ್ ನೋಡ್ತಾ ಇರುವಂತ ಜನಗಳು ಯಾವ ರೀತಿ ಒಳ್ಳೇದಾಗತ್ತೆ ಅಂತ ಇಲ್ಲಿ ಬರ್ತಾರೆ? ಯಾವ ರೀತಿ? ಈಗ ಉದಾಹರಣೆಗೆ ನಮ್ಮ ಮನೆಗಳಲ್ಲಿ ಹಸುಗಳು ಸಾಕಿದೀವಿ, ಅವಕ್ಕೆ ಏನೋ ಒಂದು ತೊಂದರೆ ಆಯ್ತದೆ, ಹುಷಾರಿರೋದಿಲ್ಲ, ಏನೇನೋ ಔಷಧಿಗಳು ಕೊಡ್ತಾರೆ, ಆದ್ರೂ ಅದು ವಾಸಿ ಆಗಿರೋದಿಲ್ಲ. ಆದ್ರೆ ಈ ದೇವ್ರನ್ನ ಅರಕೆ ಮಾಡ್ಕೊತಾರೆ, ಏನಪ್ಪಾ ನೀವು ಒಳ್ಳೇದ್ ಮಾಡಿದ್ರೆ ನಿನಗೆ ಇಂದ ಒಂದು ಮೆರವಣಿಗೆ ಮಾಡ್ತೀನಿ ಅಂತನೋ, ಅಥವಾ ಇದರಲ್ಲಿ ಹೊಟ್ಟೆಲಿ ಯಾವ್ದೋ ಒಂದು ಕರು ಹುಟ್ಟಿದ್ರೆ ತಗೊಬಂದು ನಿನಗೆ ಕೊಡ್ತೀನಿ ಮೊದಲನೇ ಕರುನ ಅಂತನೋ, ಏನೋ ಒಂದು ಅರಕೆ ಮಾಡ್ಕೊತಾರೆ. ಅದು ಒಳ್ಳೇದಾಯ್ತದೆ, ಬೇಕಾದಷ್ಟು ಒಳ್ಳೇದಾಗದೆ. ಅವಾಗ ಹಸು ಈದಂತ ಕಾಲದ ಫಸ್ಟ್ ಹಾಲುಗಳ ತಗೊಬಂದು ಇಲ್ಲಿ ನೈವೇದ್ಯ ಮಾಡಿಸ್ತಾರೆ, ಆದ್ರಿಂದ ಒಳ್ಳೇದಾಗದೆ. ಆಮೇಲೆ ಯಾರೋ ಆರೋಗ್ಯ ಕೆಟ್ಟೋಗಿರ್ತದೆ, ಎಲ್ಲೆಲ್ಲೋ ಹೊರಗಡೆ ಎಲ್ಲ ತಿರುಗಿರ್ತಾರೆ, ಅವಾಗ ಅವ್ರು ವಾಸ ಆಗಿರೋದಿಲ್ಲ, ಹುಷಾರಾಯ್ತದೆ. ಇವ್ರು ಅರಕೆ ಮಾಡ್ಕೊತಾರೆ ಬಂದು, ಹಿಂಗೆ ಅಂತ ಹೇಳಿದಾಗ ಅರಕೆ ಮಾಡ್ಕೊಂಡಾಗ ಹುಷಾರಾಗದೆ ಅವ್ರು ಬಂದು ಈಗ ಪೂಜೆ ಮಾಡಿಸ್ತಾರೆ. ಇನ್ನೂ ಏನಪ್ಪ, ಈಗ ಯಾರು ಮಕ್ಳಿರಲ್ಲ,
ಸುಮಾರು ಎಲ್ಲ ಮೆಡಿಸಿನ್ ತಗೊಂಡಿರ್ತಾರೆ, ಏನೋ ಇದು ಮಾಡಿರ್ತಾರೆ, ಆಗಿರೋದೆಲ್ಲ ಮಕ್ಳು ಇರೋದಿಲ್ಲ. ಅವ್ರು ಅರ್ಕೆ ಮಾಡ್ಕೊತಾರೆ. ಅರ್ಕೆ ಮಾಡ್ಕೊಂಡಾಗ ಅವ್ರಿಗೆ ಒಳ್ಳೇದಾಯ್ತದೆ. ಒಳ್ಳೇದಾದಾಗ ಇಲ್ಲಿ ಬಂದು ಪೂಜೆ ಮಾಡಿಸೋದು, ಇಲ್ಲ ಪರ ಮಾಡಿಸೋದು. ಪರ ಅಂದ್ರೆ ಪ್ರತಿ ವರ್ಷನೂ ಕಾಮನುಣಿಮೆಯಲ್ಲಿ, ಮಾರ್ಚ್ ಕಾಮನುಣಿಮೆಯಲ್ಲಿ ಕೊಂಡಾಯ ನಡೀತದೆ. ಇಲ್ಲಿ ಕೊಂಡ ನಡೀತದೆ, ಭಾರಿ ವಿಜೃಂಭಣೆಯಿಂದ ನಡೀತದೆ. ಬೇಕಾದ ಸುತ್ತಮುತ್ತಲ ಜನಗಳೆಲ್ಲ, ಬೇಕಾದ ಪರಿಸರ ಜನಗಳೆಲ್ಲ ಬರ್ತಾರೆ. ಸುತ್ತಮುತ್ತ ಹಳ್ಳಿ ಸೌದೆಗಳೆಲ್ಲ ಬಂದು ಕೊಂಡ ಬೇರೆ ಗ್ರ್ಯಾಂಡ್ ಆಗಿ ನಡೀತದೆ. 1 ದಿವಸ 2 ದಿವಸ ಆದ್ರೂ ಭಾರಿ ಚೆನ್ನಾಗಿ ನಡೀತದೆ. ವಿಜೃಂಭಣೆಯಿಂದ ಮಾಡ್ತಾರೆ ಜನಗಳು, ಅಷ್ಟೇ ಭಕ್ತಿಯಿಂದ ಮಾಡ್ತಾರೆ. ಪುನಃ ಅದಾದ 1 ತಿಂಗಳ ಕರೆಕ್ಟ್ ಆಗಿ ಮಾರ್ಚಿಂದ ಕೊಂಡ ಆಯ್ತದೆ. ಅದು ಅದಾದ 1 ತಿಂಗಳ ಕರೆಕ್ಟ್ ಪರ ಇರ್ತದೆ, ಊರೊಟ್ಟಿನ ಪರ ಅಂದ್ಬಿಟ್ಟು. ಅದು ಅಲ್ಪ ಸ್ವಲ್ಪ ಆಗಲ್ಲ. ಸಾಮಾನ್ಯವಾಗಿ ಸಾಯಂಕಾಲ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಮಾಡಿದ್ರು ಮುಗಿಯಲ್ಲ. ಸುತ್ತಮುತ್ತ ಹಳ್ಳಿಯವ್ರ ತರುವಂತ ದಿನಸಿಗಳು ಅವೆಲ್ಲ ಮುಗಿದೇ ಇಲ್ಲ. ಆದ್ರೂ ಅಲ್ಲಿ ಮಾಡ್ತಾರೆ. ಮಾಡುದು ಏನು ಕೂತ್ಕೊಂಡು ಊಟ ಮಾಡಿದ್ರೆ ಅದು ಮುಗ್ಸಕ್ಕಾಗಲ್ಲ. ಅವರು ತಂದು ಮಕ್ಳಿನೇ ಹಾಕ್ತಾರೆ ಜನಗಳಿಗೆ. ಬಕೆಟ್ ಎಲ್ಲ ಸಾಂಬಾರ್ ಹಾಕ್ತಾರೆ, ಆದ್ರೂ ಮುಗಿದಿಲ್ಲ. ಅಷ್ಟು ಬರ್ತದೆ. ಸುತ್ತಮುತ್ತ ಹಳ್ಳಿ ಅಂದ್ರೆ ಸುಮಾರು ಒಂದು 20-25 ಹಳ್ಳಿಗಳೆಲ್ಲ ಬರ್ತದೆ. ಎಲ್ಲಾ ಊರುಗಳು ನಮ್ಮ ಸುತ್ತಮುತ್ತ ಹಳ್ಳಿಗಳು. ಇಲ್ಲಿಗೆ ಯಾವ್ಯಾವ ಊರಿಂದ ಬರ್ತಾರೆ? ಯಾವ ಊರಿಂದ ಬರ್ತಾರೆ? ದೂರಿಂದನೂ ಬರ್ತಾರೆ. ಅದೇ ಕೋಡಂಬಳ್ಳಿ, ಒನಿಂಗ್ನಹಳ್ಳಿ, ಉಚ್ಚೈನದೊಡ್ಡಿ, ಕೊಂಡಾಪುರ, ವಡ್ರಳ್ಳಿ, ಕಾರೆಕೊಪ್ಪ, ಮಾದೇಗೌಡನದೊಡ್ಡಿ, ಬ್ಯಾಡ್ರಳ್ಳಿ, ಜಗದಾಪುರ, ಕಲ್ಲಾಪುರ, ಮೇನ್ ಕಲ್ಲಾಪುರ, ಮಂಗಾಡಹಳ್ಳಿ. ನಮ್ ದೇವರೊಕ್ಲು ಬೇಕಾದಷ್ಟಿದ್ದಾರೆ ಮಂಗಾಡಹಳ್ಳಿನಲ್ಲಿ. ಬಲ್ಲಾಪಟ್ನ, ಈ ಕಡೆ ವಿಭೂತ್ಕೆರೆ, ರಾಮನಗರದ ವಿಭೂತ್ಕೆರೆ ಅವರು, ಪಡುನ್ಗೆರೆ, ಕನಕಪುರದ ಪಡುನ್ಗೆರೆ, ಸಿಂಗ್ಸಂದ್ರ, ಬೆಳ್ಳನ್ಗೆರೆ, ದೇವಿರಳ್ಳಿ. ಅಂದ್ರೆ ಇಲ್ಲಿಗೆ ಯಾವ್ಯಾವಾಗ ಪೂಜೆ ಇರುತ್ತೆ? ಯಾವ ಟೈಮ್ ಪೂಜೆ ಇರುತ್ತೆ? ಪ್ರತಿ ದಿವಸ ಸೋಮವಾರ, ಶುಕ್ರವಾರ ಬೆಳಿಗ್ಗೆ 12 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಪೂಜೆ ಮಾಡ್ತಾರೆ. ಪ್ರತಿದಿನ ಸೋಮವಾರ, ಶುಕ್ರವಾರ ಅಭಿಷೇಕದ ಪೂಜೆ. ಅಕ್ಕಪಕ್ಕದ ಭಕ್ತಾದಿಗಳು, ಅರ್ಕೆಯವರು ಎಲ್ಲ ಬರ್ತಾರೆ. ಸೋಮವಾರ, ಶುಕ್ರವಾರ ಟೈಮ್ ಆಯ್ತದೆ, ಸಾಯಂಕಾಲ ತನಕ ಆಯ್ತದೆ. ಮತ್ತೆ ಮಂಗಳವಾರ, ಬುಧವಾರ, ಗುರುವಾರ, ಶನಿವಾರ, ಭಾನುವಾರ ಪ್ರತಿ ದಿವಸನೇ ಬೆಳಿಗ್ಗೆ 9 ಗಂಟೆ 10 ಗಂಟೆ ಪ್ರತಿ ದಿವಸನೂ ಪೂಜೆ ನಡೀತದೆ. ಪ್ರತಿದಿನ ಪೂಜೆ ನಡೀತದೆ. ಅಂದ್ರೆ ಈ ದೇವಸ್ಥಾನಕ್ಕೆ ಗುಡಿ ಇಲ್ಲ, ಏನಿಲ್ಲ, ಮಳೆ ನೆನೆತಾನೆ, ಬಿಸಿಲಲ್ಲಿ ಒಣಗ್ತಾನೆ, ಏನ್ ವಿಚಾರ ಏನು? ಅದೇನೋ ಅವಾಗಿಂದನೂ ನಡೆದು ಬಂದಿರುವಂತದ್ದು. ಈಗ ನೋಡಿ, ಈಗ ಹುಣಸೆ ಮರ, ಈ ಹುಣಸೆ ಮರ ಅಲ್ಲಿ ಬಂದ ತಕ್ಷಣ ಮುರಿದು, ನಾನು ಕಣ್ಮಟ್ಟಿಗೆ ಸುಮಾರು ಸಾರಿ ಮುರಿದು ಬಿದ್ದೋಗ್ಬಿಡ್ತದೆ. ಆ ರಪ್ಪೆ ಈ ಕಡೆ ಬಂದಿರೋ ರಪ್ಪೆನೆ ಮುರಿದು ಬಿದ್ದೋಗ್ಬಿಡ್ತದೆ, ಬರಲ್ಲ. ನಾನ್ ಕಣ್ಮಟ್ಟಿಗೆ 1-2 ಸಾರಿ ಮುರಿದೋಗ್ಬಿಡ್ತು, ಮುರಿದು ಬಿದ್ದೋ. ಈ ಬಿಸಿಲಲ್ಲಿ ಒಣಗ್ತಾನೆ, ಮಳೆಯಲ್ಲಿ ನೆನೀತಾನೆ, ಚಳಿ ಬಿಸಿಲು ಎಲ್ಲ ಒಂದೇನೆ. ಅದೇ ಗುಡಿ ಗೋಪುರ ಇಲ್ವಲ್ಲ, ಅದು ಇಲ್ಲಿ ಬೇಡ ಬಂದ ಕಟ್ಟಿದ್ರೆ 1 ದಿವಸ ಕಟ್ಟಬೇಕು, ಒಂದೇ ದಿನ. ಆ ರೀತಿ ಆಗಲ್ಲ ಅಂದ್ಬಿಟ್ಟು ಆ ಉದ್ದೇಶಕ್ಕೆ ಗುಡಿ ಗೋಪುರ ಏನೂ ಇಲ್ಲ. ನಮ್ ತಾತ ಅವ್ರು ಹೇಳ್ತಿದ್ರು, ಕಟ್ಟಿದ್ರೆ 1 ದಿವಸ ಕಟ್ಟಬೇಕು, ಇಲ್ಲದ್ರೆ ಬೇಡ ಅಂದಾಗ ಅದನ್ನ ಸ್ಟಾಪ್ ಮಾಡಿ ಯಾರು ಕಟ್ಟೋಕೆ ಮುಂದ್ ಬರ್ಲಿಲ್ಲ. ಬಿಸಿಲಲ್ಲಿ ಒಣಗ್ತಾನೆ, ಮಳೆಯಲ್ಲಿ ನೆನೀತಾನೆ. ನಾವು ಬಂದ್ರು ಅಷ್ಟೇನೆ, ಅಲ್ಲಿಂದ ಸ್ನಾನ ಮಾಡ್ಕೊ ಬಂದ್ರು, ಇಲ್ಲೂ ಸ್ನಾನ ಮಾಡಿ ಪ್ರತಿನಿಧಿ ಇಲ್ಲೂ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಪ್ರತಿ ದಿವಸ ಪ್ರತಿ ದಿವಸನೇ ಎಡೆ ಅಲ್ಲಿ ಮನೆಯಲ್ಲಿ. ಈಗ ಬಸವಪ್ಪನಿಗೆ ಪಾದ ಕೇಳ್ತಾರಲ್ಲ, ಏನೇನಕ್ಕೆ ಪಾದ ಕೇಳ್ತಾರೆ? ಪಾದ ಕೇಳಿದ್ರೆ ಅದೇ ಒಳ್ಳೇದಿಗೆ, ಏನು ಹುಷಾರಿರೋದಿಲ್ಲ, ಯಾವುದೋ ಒಂದು ಆಸ್ತಿ ವಿಚಾರನ ಅದೇ ಸರಿ ಹೋಗಿರೋದಿಲ್ಲ, ನಮ್ಮಂತೆ ಆದದ ಏನು ಇಲ್ಲ, ನನ್ನ ಮಕ್ಳಾಯ್ತವ, ಮಕ್ಳಿರಲ್ಲ, ಮಕ್ಳಾದ್ರೆ ಬಲಗಡೆ ಕೊಡು, ಮಕ್ಳಾದ್ರೆ ಎಡಗಡೆ ಕೊಡು ಅಂತ. ಅವಾಗ ಇತ್ತೀಚೆಗೆ ಇದು ಈ ರೀತಿ ಮಾಡ್ಕೊಂಬಂದ. ಹಿಂದೆ ದೇವ್ರ ಪ್ರಸಾದ ಕೇಳ್ತಿದ್ರು, ಹೂ ಕೇಳ್ತಿದ್ರು. ಗುರುವಾರ, ಭಾನುವಾರ ಬಂದು ಹೂ ಕೇಳ್ತಿದ್ರು. ಬಲಗಡೆ ಕೊಟ್ರೆ ಒಳ್ಳೇದಾಯ್ತದೆ, ಎಡಗಡೆ ಕೊಟ್ರೆ ಕೆಟ್ಟದಾಯ್ತದೆ, ಆಗಲ್ಲ ಅಂತ. ಆ ರೀತಿ ನಡ್ಕೊಂಡ್ರು. ಆವಾಗ ಈಗ ಮಕ್ಳು ಆಯ್ತು, ಪ್ರಸಾದ ಕೊಟ್ಟು ಒಳ್ಳೇದಾದಾಗ ಅವ್ರೇನು ಆರ್ಕೆ ಮಾಡ್ಕೊತಾರೆ, ನಾನು 3 ಕಣ್ಣಿಗೆ ಪರ ಮಾಡಿಸ್ತೀನಿ 3 ಕಣ್ಣಿಗೆ ಪರವ ಅಂದಾಗ, ಆ ರೀತಿ ಆದಾಗ ಅವರು ಪ್ರತಿ ಅದೇ ಹೇಳಂದಲ್ಲ, ಕೊಂಡಾದ ಒಂದು ತಿಂಗಳಿಗೆ ಊರೊಟ್ಟು ಪರ ನಡೀತದೆ. ಅಪರಾಧ ವಾರಕ್ಕೆ ಅವ್ರು ಅರ್ಕೆ ಮಾಡ್ಕೊಂಡಿದ್ದವರು ಪರ ಮಾಡಿಸ್ತಾರೆ. ವಾರ ಸೋಮವಾರ ನಮಗೆ ಮಾಡಕ್ ಆಗಲ್ಲ, ಅಷ್ಟು ಜನ ಭಕ್ತಾದಿಗಳು, ಅಷ್ಟು ಜನ ಬರ್ತಾರೆ, ಮಾಡಕ್ಕೆ ಆಗಲ್ಲ. ಅಷ್ಟು ಊಟದ ವ್ಯವಸ್ಥೆ ಇರ್ತದೆ, ಅಷ್ಟು ದವಸ ಧಾನ್ಯಗಳು ಸೇರ್ತವೆ ಎಲ್ಲ. ಆ ರೀತಿ ನಡೆದಿದೆ. ಅಷ್ಟು ಜನಗಳಿಗೆ ಅಷ್ಟು ಬೇಜಾರ, ಸಾಕಪ್ಪ ಅನ್ನೋಂಗ ಆಗ್ಬಿಡ್ತದೆ. ಆ ರೀತಿ ಮಾಡ್ತಾರೆ, ಆ ರೀತಿ ನಡೀತದೆ, ಚೆನ್ನಾಗಿ ನಡೀತದೆ.
ಅಂದ್ರೆ ಸುತ್ತಮುತ್ತಲು ಹೆಸರುವಾಸಿಯಾದ ಇತ್ತೀಚೆಗೆ ಹೆಸರುವಾಸಿಯಾದಂತ ದೇವರು. ಇವಾಗ ನಮ್ಮ ಸುತ್ತಮುತ್ತಳಿಗೆ ಶಾನ್ಮೋಗನಲ್ಲಿ ಕಲ್ಲಾಪುರ ಬಸವೇಶ್ವರ ಅಂದ್ರೆ ಏನೋ ಒಂದು ನಂಬಿಕೆ, ಆ ರೀತಿ ಹೆಸರುವಾಸಿಯಾಗಿದೆ ಈಗ ಇತ್ತೀಚೆಗೆ. ಅಂದ್ರೆ ಈಗ ಯೂಟ್ಯೂಬ್ ನೋಡ್ತಾ ಇರುವಂತರು ಯಾವ ರೂಟಲ್ಲಿ ಬರಬೇಕು? ಕೋಡಂಬಳಿಗೆ ಬಂದು ಕೋಡಂಬಳಿಯಿಂದ 2.5 ಕಿಲೋಮೀಟರ್ ಶಾನ್ಭೋಗನಹಳ್ಳಿ. ಈ ಕಡೆಯಿಂದ ಬಂದ್ರೆ ಕಾರೆಕೊಪ್ಪದ ಗೇಟ್, ಅಲ್ಲಿಂದ ಬಂದ್ರೆ 2.5 ಕಿಲೋಮೀಟರ್. ಅಷ್ಟು ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದ್ರ ಗೂಗಲ್ ಮ್ಯಾಪ್ ಮತ್ತೆ ಫೋನ್ ನಂಬರ್ 2 ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಕೃಷ್ಣಾಮಿ ಅಂತ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಇಲ್ಲಿ? ಇಲ್ಲಿ ನಮ್ಮ ತಾತನ ಕಾಲದಿಂದ ಮಾಡ್ತಾ ಇವೆ. ಆದ್ರೆ ನಮ್ಮನೆ ದೇವ್ರಿಗೆ ಇದೇಳೆ ಪೂಜಾರಪ್ಪನವ್ರು, ಅವ್ರು ನಮ್ಗೆ ಅವ್ರೇ, ನಾವು ಅವರ ನಮ್ಮ ಈ ದೇವ್ರ ಒಕ್ಕಲವ್ರಿಗೆ ನಾವು ಅವರು ಒಂಥರ ಅಣ್ಣ ತಮ್ಮದಿರಂಗೆ ಯಾವ್ದುವೆ ಕೊಂಡ ಬಂಡಿ ಅವರ ಮುಂದೆ ಇಟ್ಕೊಂಡು ಪೂಜಾರಪ್ಪನವರ ನಾವು ಎಲ್ಲ. ಈಗ ಬಸವಪ್ಪನ ಎಷ್ಟು ವರ್ಷದಿಂದ ನೋಡ್ಕೊತಾ ಇದ್ರಿ? 11 ವರ್ಷ ಆಯ್ತ್ರಿ. ಬಸವಪ್ಪನ 11 ವರ್ಷ. 11 ವರ್ಷದಿಂದ ಇಲ್ಲಿಗೆ ದೇವಸ್ಥಾನಕ್ಕೆ ಬರ್ತೀನಿ, ಹಿಂಗ್ ಹಿಡ್ಕೊಂಡು ಅದು ಮೈ ತೊಳ್ಕೊಂಡು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಅವರು ಪೂಜೆ ಮಾಡ್ತಾರೆ, ಈ ತರ ಪ್ರಸಾದ ಕೊಡ್ತಾರೆ. ಈಗ ಬಲ್ತ್ ಕಾಲ್ ಕೊಡೋದಂತಲ್ಲ ಬಸವಪ್ಪ, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ವಾರ? ಈಗ ಇವ್ರ ಪೂಜೆ ಆದ್ಮೇಲೆ, ಈಗ ಇಲ್ಲಿ ಪ್ರಸಾದ ತಿನ್ಸ್ ಆದ್ಮೇಲೆ ಪೂಜಾರಪ್ಪನವರು ಇಲ್ಲಿ ಈಗ ಇಲ್ಲಿ ಕುಂತ್ಕೋತಾರೆ ಭಕ್ತಾದಿಗಳು. ಅವ್ರ ಕಷ್ಟ ಏನು ಅಂತ ಕೇಳಿದಾಗ ಆ ಬಲ್ತ್ ಕಾಲ್ ಕೊಟ್ರೆ ಅವ್ರ ಕೆಲಸ ಆಯ್ತು ಅಂತ, ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಒಂದ್ ಮನೆ ಗ್ರೂಪ್ ಕರ್ಕೋಬೇಕು ಯಾವ್ದೋ ಊರ್ಗೆ, ಅವ್ರ ಹೊಸ ಮನೆ ಕಟ್ಟಿರ್ತಾರೆ, ಆಗ ಅವ್ರದಕ್ಕೆ ಆ ಕಾಲ್ ಕೊಟ್ರೆ ನಾವು ಹಿಡ್ಕೊ ಹೋಗುದ್ರು. ದುಡ್ಡು ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಕೇಳುವಂಗಿಲ್ಲ. ಆತರ ಏನಿಲ್ಲ, ಏನಿಲ್ಲ, ಡಿಮ್ಯಾಂಡ್ ಏನಿಲ್ಲ. ಅಂದ್ರೆ ಇದು ಆ ಮನೆಗೆ ಹೋದ್ರು ಇನ್ ಬೇರೆ ಪೂಜೆ ಮಾಡಿದ್ರು ಈ ತರ ಮಾಡಿಸ್ಕೋದಿಲ್ಲ. ಆಮೇಲೆ ಎಡೆ ಇನ್ ಎಲ್ಲೂ ತಿನ್ನುದಿಲ್ಲ. ಇಲ್ಲೊಂದು ನಮ್ಮನೆ ಪೂಜಾರಪ್ಪ ನಮ್ಮ ಪೂಜಾರಪ್ಪ ಮಾಡಿ ಕೊಟ್ರೆ ಮಾತ್ರ ತಿನ್ನುದು. ಇದು ಅದ್ರ ಕರ್ತವ್ಯ, ಹಂಗೆ ಹೇಳಿ. ಈಗ 11 ವರ್ಷದಿಂದ ನೀವು ಕಂಡಂಗೆ ಜಾಸ್ತಿ ಪಾದ ಕೇಳ್ತಿದ್ ಏನಕ್ಕೆ? ಈ ಮಕ್ಕಳಿಲ್ದೇ ಇರೋರು, ನಮ್ಮ ಸ್ವಾಮಿಗಳು ಹೇಳ್ದಂಗೆ ಒಂದು ಕಷ್ಟ ಯಾವ್ದೋ ಅವ್ರಿಗೆ, ಏನೋ ಹಾಸ್ಪಿಟಲ್ ಆಗದೆ ಇರ್ಬೋದು, ಒಂದೇನೋ ಆಗಿರ್ಬೋದು, ಯಾವ್ದೋ ಒಂದು ಕಾಯಿಲೆ ಇರೋದೋ, ಇಲ್ಲ ಇನ್ನೊಂದ್ ಏನೋ ಆಗ್ಬೇಕು ಅನ್ನೋದೋ, ಇಲ್ಲ ಹುಡುಗಿ ಮದುವೆ ಆಗದೆ ಇರೋದೋ, ಹುಡುಗ ಮದುವೆ ಹೆಣ್ ಸಿಕ್ತೇ ಇರೋದೋ, ಅವಕ್ಕೆ ಬಂದು ಹೆಚ್ಚಿಗೆ. ಇದು 11 ವರ್ಷದಿಂದ ಈ ಪಾದ ಇದು ನಾವೆಲ್ಲ ಹುಟ್ಟಿರೋದು ಅವ್ರು ಹೇಳ್ದಂಗೆ ಈ ದೇವ್ರು ಹೂವ ಬಲಗಡೆ ಒಂದು ಎಡಗಡೆ ಒಂದ್ ಮಡಗ್ತಾರೆ. ಕ್ಲೀನಾಗಿ ನೀವು ಬಂದಾಗ ಫಸ್ಟ್ ತೊಳೆದಿದ್ರಲ್ಲ ಆತರ ಹೂಬತ್ತಿ ಇಟ್ಬಿಟ್ಟು ಗಂಧ ಮುಡ್ಬಿಟ್ಟು ಹಿಂಗೆರಡು ಮುಗ್ಗು ಮಡಗ್ಬಿಡ್ತಾರೆ, ಸಣ್ಣ ಮುಗ್ಗ. ಆ ಕಡೆ ಬಿದ್ದೋದ್ರೆ ನಮ್ದು ಪಾಸ್. ಗುರುವಾರ ಭಾನುವಾರ ಅವ್ರು ನಾವು ಸ್ವಾಮಿಗಳಿಗೆ ಹೇಳ್ಕೋಬೇಕು. ಈಗಲೂ ಇದೆ ಇದು, ಇವತ್ತು ಅದೇ ಈಗಲೂ ಕೇಳಿದ್ರು. ಈಗ ಅಲ್ಲೇ ಒಬ್ರು ಹೇಳವ್ರೆ ಬರ್ತೀವಿ ಅಂತ, ಅದು ಈಗಲೂ ನಡೀತಾ ಇದೆ. ಆಮೇಲೆ ಹಿಂದಿಂದ ಬಂದಿರೋದು ಅಂದ್ರೆ ನಾನು ಹುಟ್ಟಿರೋದು, ನಮ್ಮವ್ವ ಅವರೇ ಬದುಕವ್ರೆ ಹೇಳ್ತಾ ಇರ್ತಾರೆ. ಇವ್ರ ತಾತರಿಗೆ ದೇವ್ರು ಬರ್ತಿತ್ತಂತೆ. ಇಲ್ಲಿ ಬನ್ನಿ ಮರ ಇತ್ತಲ್ಲ ಬಸವರಾಜಣ್ಣ ಮನೆ ಕಡೆ, ಅಲ್ಲಿ ಬನ್ನಿ ಮುಡಿಯುವಾಗ ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪ ಇಬ್ರು ಒಂದೊಂದು ಕಾಲು ಹಿಡ್ಕೊಂಡ್ರಂತೆ. ನಮ್ಮ ಹಿಂದೆ ನಮ್ಮ ತಾತ ಪೂಜಾರಪ್ಪರ. ಆಗ ಆ ವಾರದಲ್ಲಿ ನಾನು ಹುಟ್ಟಿರೋದು. ಒಂದ್ ವರ್ಷ ಮುತ್ತತ್ತಿಗೆ ಹೋಯ್ತದೆ ದೇವ್ರು, ಒಂದ್ ವರ್ಷ ರವಣೇಶ್ವರಿ ಬೆಟ್ಟಿಗೆ ಹೋಯ್ತದೆ. ಅಲ್ಲಿ ದೇವ್ರು ಬರ್ತದೆ ಪೂಜಾರಪ್ಪನವ್ರಿಗೆ ಅವಾಗ ಮಾತ್ರ. ಆಗ ಅಲ್ಲಿ ಅದೊಂದೇ ಜಾಗ ಬರೋದು ಅವ್ರಿಗೆ, ಅಲ್ಲೊಂದ್ ಜಾಗ ಇಲ್ಲೊಂದ್ ಜಾಗ. ಆಗ ನಮ್ ಕಷ್ಟ ಪರಿಹಾರ ಮಾಡ್ಬೇಕು ಅಂತ ಕೇಳಿದ್ರೆ ಅಲ್ಲೂ ಪಾಸ್ ಆಯ್ತು ಆಗದೆ. ಅವ್ರು ಹೇಳಿ ಈಗ ಇವ್ರ ದರ್ಬಾರಲ್ಲೇ ಇದ್ ಬಿಡ್ಬೇಕಾದ್ರೆ ನಾನು ಕೇಳ್ದು ಅಲ್ಲಿ ಇದ್ ಬಿಟ್ಕೋಬೋದೇ ನಮ್ಗೆ ಆಗ್ತದೆ ಅಂತ ಕೇಳ್ದು. ಯಾರ್ಯಾರು ಆಗಲ್ದು ಅಂತಿದ್ರು. ಇದು ನಮ್ಮೂರಲ್ಲೇ ತಗೊಂಡಿದ್ದು. ಇವ್ರೇ ಇದಾಯ್ತದೆ ಚೆನ್ನಾಗೆ ಹೋಗಿ ಅಂದ್ರು. ಹಂಗೆ ಇದು ಚೆನ್ನಾಗಿ ಆಯ್ತು ನಮ್ಗೆ. ಆ ಬಸವ ತೀರೋಯ್ತಾಯ್ತು. ಆ ತರ ನಮ್ಮದು ಅವ್ರದ್ದು 3 ಐಟಮ್ ದೇವ್ರದ್ದು ಪೂಜಾರಪ್ಪನವ್ರದ್ದು ಬಸವಂದು 3 ಕಂಟಿನ್ಯೂ ಆಗಿ ನಡೀತಾ ಇದೆ. ನಮ್ಗೆ ಈ ಬಸವಪ್ಪನ ಹಿಡ್ಕೋದು ಅಂದ್ರೆ ನಮ್ಗೆ ಅವ್ರ ಪೂಜಾರಪ್ಪರು, ನಾವು ಈ ಊರಿಗೆ ಈ ಬಸವನ್ ಹಿಡ್ಕೋದು, ಒಂದ್ ಬಂಡಿ ಕಟ್ಟೋದು, ಅದೇ ಯಜಮಾನ್ ಪುರುಷಮ್ಮಣ್ಣ ಅಂತ ಇಷ್ಟು, ಇನ್ನೊಬ್ರು ಇನ್ ದೊಡ್ಡ ಮರಿಗೌಡ ಅಂತ ಇಷ್ಟು. ಅವ್ರ ಹ್ಯಾಂಡ್ ಓವರಲ್ಲಿ ಇದ್ರ ದುಡ್ಡು ಅವ್ರ ಅಕೌಂಟ್ ಅಲ್ಲಿ ಇರ್ತದೆ. ಈಗ ನಾನ್ ಕೇಳ್ತಿರೋದು, ಈಗ 11 ವರ್ಷ ಆಯ್ತಲ್ಲ ನೀವು ಬಂದು, 11 ವರ್ಷದಲ್ಲಿ ಸುಮಾರು ಈಗ ಬಲ ಕೊಟ್ಟವ್ರಿಗೆಲ್ಲ ಒಳ್ಳೇದಾಗಿದೆ. ಆಗಿದೆ ಖಂಡಿತ ಎಲ್ಲ ಆಗಿದ್ದೇನೆ. ಅವ್ರು ಆಗದೇ ಇಲ್ಲ ಅನ್ನೋದಕ್ಕೆ ಈ ಒಡವೆ ವಸ್ತ ಇವು ಮಾಡ್ತಾರಲ್ರ, 1 ಗಂಟೆ ಆಗ್ಬೋದು, ಸಣ್ಣದಾಗ್ಬೋದು, ದೊಡ್ಡದಾಗ್ಬೋದು, ಇಲ್ಲ 100 ಆಗ್ಬೋದು, 500 ಆಗ್ಬೋದು, 1000 ಆಗ್ಬೋದು, ಹಾಕವ್ರ ಹೇಳಿ ಅವ್ರದ್ದು ಆಯ್ತು ನಮ್ ಕೆಲಸ ಅಂತ ಬಂದು ಹಾಕವ್ರೆ. ದೇವ್ರು ಮಾಡದ್ದು ದೇವ್ರಿಗೂ ಅರ್ಕೆ ಹಂಗೆ ಬಂದು ದೇವ್ರಿಗೂ ಮಾಡಿಸ್ತಾರೆ.